ಓಕೆ, ಈಗ ಅವರ ತಂದೆನೇ ಇದನ್ನ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಲಾಕಪ್ ಡೆತ್ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಅವರ ತಂದೆನೇ ಕೊಡ್ತಾ ಇದ್ದಾರೆ, ಅಂದ್ರೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಅವರು ತಂದೆನೇ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪೊಲೀಸರು ಹಲ್ಲೆ ಮಾಡಿ ನನ್ನ ಮಗ ಸಾವನ್ನಪ್ಪಿಲ್ಲ. ಆದಿಲ್ ಲೋ ಬಿಪಿಯಿಂದ ಮೃತಪಟ್ಟಿದ್ದಾನೆ. ಆತನಿಗೆ ಮೂರ್ಛೆ ರೋಗ ಇರ್ಲಿಲ್ಲ, ಮಟ್ಕ ಕೂಡ ಆಡ್ತಿರ್ಲಿಲ್ಲ. ಸಾವಿಗೆ ನ್ಯಾಯ ಕೇಳಲು ಹೋಗಿದ್ವಿ, ಕಲ್ಲು ಹೊಡೆದವರು ಯಾರು ಅಂತ ಗೊತ್ತಿಲ್ಲ. ನನ್ನ ಮಗನ ಕಳೆದುಕೊಂಡಂತ ನೋವಿನಲ್ಲಿದ್ದೇನೆ. ಈ ವಯಸ್ಸಿನಲ್ಲಿ ನನಗೆ ದುಡಿಯೋದಕ್ಕಾಗುತ್ತಾ? ಸರ್ಕಾರ ಪರಿಹಾರ ಕೊಡಬೇಕು ಅಂತ ಆದಿಲ್ ತಂದೆ ಖಲೀಮುಲ್ಲಾ ಅವರು ಹೇಳಿರುವಂತಹ ಮಾತಿದು. ಅಲ್ಲಿ ಪೊಲೀಸರ ಹಲ್ಲೆಯಿಂದ ಮಗ ಸಾವನ್ನಪ್ಪಿಲ್ಲ ಅನ್ನುವಂಥದ್ದನ್ನ ಅವರ ತಂದೆನೇ ಹೇಳ್ತಾ ಇರೋದೀಗ. ಲೋ ಬಿಪಿಯಿಂದ ಮೃತಪಟ್ಟಿದ್ದಾನೆ ಅನ್ನುವಂಥದ್ದನ್ನ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸುಳ್ಳು ಹೇಳಬಾರ್ದು, ಯಾವತ್ತೂ ಸುಳ್ಳು ನಡಿಬಾರ್ದು. ಇವತ್ತು ನಾಳೆ ನಾನು ಸಾಯಬೇಕು, ನಾಳೆ ನೀವು ಸಾಯಬೇಕು. ಒಬ್ಬನ ಮೇಲೆ ಸುಮ್ಕೆ ಹೇಳಿ ನಿಷ್ಠುರಾಗಿ ಮಾಡಿದ್ದೆ, ಅದು ಯಾವತ್ತೂ ದೇವ್ರ ಮೆಚ್ಚಲ್ಲ ಸರ್. ಕಟ್ ಸರ್, ಈಗ ಬೇರೆ ಮಾಡ್ತೀವಿ. ಜನ ನಿಮ್ಮಿಂದ ನಿಂತಿದ್ದಾರೆ, ಅವ್ರು ಕಲ್ಲ ಹೊಡಿತಾರೆ. ಈಗ ನಾವು ಹೊಡಿದಂಗೆ ಆಗ್ತದೆ. ಅವರು ಯಾರ್ಯಾರು ಪೋಲಿಯೋ ಇರ್ತಾರೆ, ಕುಡುಕರು ಇರ್ತಾರೆ, ಅವ್ರು ಬಂದು ಸೇರ್ಕೊಂಡು ಮಾಡ್ತಾರೆ, ನಮ್ಮ ನೋಡ್ಕೊಂಡು ಬಿಡ್ತಾರೆ. ಈಗ ನಾವು ಮಾತಾಡ್ತಾ ಇರ್ತೀವಿ, ಅವ್ರು ಹಿಂದಿನ ಕಲ್ಲು ವಾರಿಂಗ್ ಮಾಡ್ತಾರೆ. ಅದಕ್ಕೆ ಹೊಳೆಯಾರು ಸರ್. ಇಲ್ಲ ಯಾವ ಸ್ನೇಹಿತರು ಇಲ್ಲ ಸರ್. ನಮ್ಮ ಸಂಬಂಧರಿಗೆ ಏನಿದ್ರು ನಮ್ಮ ಅಣ್ತಮ್ಮಗಳು ಎಲ್ಲ ಒಳಗೆ ಸ್ಟೇಷನ್ ಒಳಗೇ ಇದ್ದಿದ್ದು. ನಾವು ನಮ್ಗೇನು ಕುಟುಂಬ ಐತಿ, ನಮ್ಮ ಪೂರ್ತಿ ಕುಟುಂಬ ಸ್ಟೇಷನ್ ಒಳಗೇ ಇದ್ದಿತ್ತು. ಯಾರಿಗಂತ ಹೇಳಾಗುತ್ತೆ ಸರ್? ಇದು ಯಾವನು ಮಾಡಿದಾನೋ ಏನು ಮಾಡಿದಾನೋ ಗೊತ್ತಿಲ್ಲ ಸರ್. ಕಟ್ ಸರ್, ಅದು ನಮ್ಗೆ ಗೊತ್ತಿಲ್ಲದ ಕಣ್ಣಲ್ಲ ಸರ್. ನಾವು ನೋಡಲಿಲ್ಲ, ಏನಿಲ್ಲ, ಇದ್ದ ಇಲ್ಲ, ಬರ ಇಲ್ಲ. ಇನ್ನು ನಮ್ಮ ಮಕ್ಕಳು ಮಾತ್ರ ಓದಿದ್ದಾವೆ. ಆ ಓದಿದ ಮಕ್ಕಳಿಗೆ ನಾವು ಕಳ್ಕೊಂತೀ ತಾಯಿಲಿ ತಪ್ಪಲಿ ಆಗ್ತಾರಲ್ಲ, ಆ ಥರ ಆಗಿಬಿಟ್ಟು ಅನಾಥ ಆಗಿಬಿಟ್ಟಿದೆ. 3 ಜನ ಮಕ್ಕಳು ಸರ್ ಅವನಿಗೆ. ಬಡ್ಗಿ ಡಿಸೈನ್ ಕೆಲಸ. ದೇವಸ್ಥಾನದ ಇಗ್ರ ಇರ್ತಾರೆ ನೋಡ್ರಿ ನಿಮ್ಮ ದೇವಸ್ಥಾನದು. ಆ ಇಗ್ರ ಮಾಡ್ತಿದ್ದ ಅವನು. ಒಂದು ದಿನಕ್ಕೆ 200 ರೂಪಾಯಿ ಕೂಲಿ ಅವನಿಗೆ. ಈ ಕಾರ್ಪೆಂಟ್ರವರು ಮತ್ತು ಆ ಬೇರೆ ಕೆಲಸಕ್ಕೆ ಹೋಗ್ತಿದ್ರು. ಕಳ್ತನ ಮಾಡಿ ಕಳಿಸಿದ್ದಿಲ್ಲ, ಪೊಲೀಸರ ಕಳಿಸಿದ್ದಿಲ್ಲ. ಒಳ್ಳೆ ಸರ್, ನನ್ನ ಮಗ ನನಗೆ ಗೊತ್ತಿಲ್ಲ ಸರ್. ಅದು ಏನು ಕಾರಣ ಗೊತ್ತಿಲ್ಲ ಸರ್. ಅದು ನಾವು ಇದ್ದಿದ್ದಿಲ್ಲಲ್ಲ, ಸ್ಪಾಟಾಗಿ ನಾವು ಇದ್ದಿದ್ರೆ ನಾವು ನೋಡ್ತೀವಿ, ಹೇಳ್ತಿದ್ವಿ ಈ ಥರ ಇದ್ದಿದ್ದು ಸರ್, ಈ ಥರ ಮಾಡಿದ್ದಾರೆ ಸರ್. ಯಾವ ರೋಗನೂ ಇಲ್ಲ, ಅದು ಬೈಬೇಕು. ಯಾವ ರೋಗನೂ ಇಲ್ಲ ಸರ್. ಅದು ಯಾವನ ನಾನು ತಂದೆನ ತಂದೆ ಹುಟ್ಟಿಸಿದ ತಂದೆ ಗೊತ್ತಿಲ್ಲ. ಹುಟ್ಟಕ್ಕಿಂತ ಅವ್ನಿಗೆ ಬೆಳೆಸಿದೆ ನೋಡ್ರಿ. ಮದುವೆ ಮಾಡಿ 3 ಮಕ್ಕಳು ತಂದೆ ಆಗಿದ್ದಲ್ಲ, ಯಾವ ಕೈಲೇನೂ ಇಲ್ಲ, ಯಾವ್ದು ಇದೂ ಇಲ್ಲ. ಮೂರ್ಛೆ ರೋಗ ಅಲ್ಲ ಸರ್ ಹೇಳಿದ್ದು. ಸೊ ಅಲ್ಲಿ ಅವರ ತಂದೆ ಹೇಳ್ತಾ ಇರುವಂಥದ್ದು, ನಾವು ನೋಡಿಲ್ಲ, ನಮ್ಗೆ ಗೊತ್ತಿಲ್ಲ, ಅವನು ಲೋ ಬಿ ಪಿಯಿಂದ ಮೃತಪಟ್ಟಿದ್ದಾನೆ ಅನ್ನುವಂಥದ್ದನ್ನು ಹೇಳ್ಕೊಳ್ತಾ ಇದ್ದಾರೆ. ಮೂರ್ಛೆ ರೋಗ ಇರಲಿಲ್ಲ, ಮಟ್ಕ ಕೂಡ ಆಡ್ತಾ ಇರಲಿಲ್ಲ. ಕೇವಲ ದೇವಸ್ಥಾನದಲ್ಲಿರುವಂತಹ ಕೆತ್ತನೆ ಬಡಿಗೆ ಕೆಲಸವನ್ನು, ಅವನು ಕಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದ ಅನ್ನುವಂಥದ್ದನ್ನು ಅವರ ತಂದೆ ಹೇಳ್ತಾ ಇರೋದು. 3 ಮಕ್ಕಳಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು. ಆಮೇಲೆ ಇನ್ನೊಂದು ಕಡೆಗೆ ಈಗ ತಂದೆ ಈ ರೀತಿಯಾಗಿ ಹೇಳ್ತಾರೆ, ಮಟ್ಕ ಆಡ್ತಿರ್ಲಿಲ್ಲ ಅಂತ ಹೇಳಿ. ಅಲ್ಲಿ ಇನ್ನೊಂದು ಕಡೆಗೆ ಅವರ ಕುಟುಂಬಸ್ಥರಲ್ಲಿರುವಂಥ ಹೆಣ್ಮಕ್ಳು ಹೇಳ್ತಾ ಇದ್ದು, ಪ್ರತಿ ತಿಂಗಳು ಹಫ್ತಾ ಕೊಡ್ತಾ ಇತ್ತು ಪೊಲೀಸರಿಗೆ ಅಂತ ಹೇಳಿ.